ನಮಸ್ಕಾರ ಎಲ್ರಿಗೂ ಯೋಶೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಾನಸ ಗೌಡ. ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದೆ, ವಾತಾವರಣ ಎಷ್ಟು ಪ್ರಶಾಂತವಾಗಿತ್ತು. ಹಾಗೆಯೇ ಪಾಪು ಮಲ್ಕೊಂಡಿದ್ದ, ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಸ್ನಾನ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಮ್ಮಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಟ್ರು. ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಿರಾ ದಯವಿಟ್ಟು ನೋಡಿ. ನಾನು ಆಗಿದ್ದ ಕೂದಲನ್ನ ಸಹ ಈ ರೀತಿ ಹೇರ್ ಡ್ರೈಯರಿಂದ ಆಗಿದ್ದಾಗಲೇ ಒಣಗಿಸ್ಕೊಂಡ್ಬಿಡ್ತೀನಿ. ಏನಂದರೆ ಪಾಪುಗೆ ಫೀಡ್ ಮಾಡಿಸೋದ್ರಿಂದ ಒದ್ದೆತನದಲ್ಲಿ ಏನಾದರೂ ಹಾಲು ಕುಡಿಸಿದ್ರೆ ಪಾಪುಗೆ ಶೀತ ಆಗುತ್ತೆ ಅಂತ ಹೇಳಿ ಮೊದಲಿನಿಂದನೂ ಹಾಗೆಯೇ ಮೊದಲನೇ ಸಾಂಬಾನು ಹೊಗೆನೂ ಸಹ ಕೊಟ್ಕೊಳ್ತಾ ಇದ್ದೆ, ಪಾಪುಗೆ ಅದೇ ರೀತಿ ಶೀತ ಆಗಬಾರ್ದು ಅಂತ ಹೇಳಿ. ಬಟ್ ಇವಾಗೆಲ್ಲ ಈ ರೀತಿಯಾಗಿ ನಾನು ಹೇರ್ನ ಡ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ಹೊಸಲಿಗೆ ಅರಿಶಿನ ಕುಂಕುಮನೂ ಸಹ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಮಮ್ಮಿ ನಿನ್ನೆನೇ ನೀಟಾಗಿ ಹೊರಗಡೆ ಎಲ್ಲ ತೊಳೆದು ಕೊಟ್ಟಿದ್ದರು. ಇವತ್ತು ಬೆಳಗ್ಗೆನೂ ಸಹ ರ್ಯಾಂಡಮ್ ಆಗಿ ಒಂದ್ಸರಿ ಕ್ಲೀನಾಗಿ ಒರೆಸ್ಕೊಟ್ರು. ನಾನು ಇವಾಗ ಅರಿಶಿನ ಕುಂಕುಮನೆಲ್ಲ ಹೊಸಲಿಗೆ ಹಚ್ಕೊಂಡು ರಂಗೋಲಿನೂ ಸಹ ಹಾಕ್ಕೊಂಡು ಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳಿಬ್ರು ಇನ್ನೂ ಮಲ್ಕೊಂಡಿದ್ರು. ಆದಷ್ಟು ಅವರು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಲ್ಲ, ರಾತ್ರಿ ತುಂಬಾ ಲೇಟಾಗಿ ಮಲ್ಕೊಳ್ತಾರೆ. ಇಬ್ಬರೂ ಅಷ್ಟೇ. ಅದೊಂದು ರೊಟೀನ್ಗೆ ಕರ್ಕೊಂಡು ಬರಬೇಕು ಮತ್ತು ವಾಪಸ್ಸು ಬೇಗ ಮಲಗಿಸಿ ಬೇಗ ಎದ್ದೇಳಿಸ್ಲಿಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಪಾಪು ಆದಾಗಲಿಂದ ನನ್ನ ಮಗಳು ರೊಟೀನು ಸಹ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರನ್ನ ನಾರ್ಮಲ್ ರೊಟೀನ್ಗೆ ತರೋದು. ಹಾಗೆಯೇ ಸಿಂಪಲಾಗಿ ಒಂದು ರಂಗೋಲಿನ ಸಹ ಬಿಡಿಸ್ಕೊಂಡಿದ್ದೆ. ರಂಗೋಲಿ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಡು ಬಂದು ನನಗೆ ಕಮೆಂಟ್ ಮಾಡಿ. ಇನ್ನು ಹಾಗೆಯೇ ಪೂಜೆನೂ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಪೂಜೆಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಒಂದು ಕಡೆ ರೆಡಿ ಮಾಡಿಟ್ಕೊಂಡಿದ್ದೆ. ಈ ರೀತಿ ಫಸ್ಟೇ ಎತ್ತಿಟ್ಕೊಂಡ್ರೆ ಬೇಗ ಬೇಗ ಪೂಜೆನೂ ಸಹ ಮುಗಿಸ್ಕೋಬೋದು. ದೇವ್ರ ಸಾಮಾನೆಲ್ಲ ನಿನ್ನೆ ರಾತ್ರಿನೇ ತೊಳೆದು ಎತ್ತಿಟ್ಟಿದ್ದೆ. ಈ ರೀತಿ ನಿನ್ನೆ ರಾತ್ರಿನೇ ಮಾಡ್ಕೊಂಡಿದ್ದರಿಂದ ನನಗೆ ಬೇಗನೆ ಪೂಜೆ ಮುಗಿಸೋದಕ್ಕೆ ತುಂಬ ಹೆಲ್ಪ್ ಆಯಿತು.
ದೇವ್ರ ಪೂಜೆ ಮಾಡಿದ್ದೆಲ್ಲ ಆಯಿತು. ನಾನು ಎದ್ದಿದ್ದು 5 ಗಂಟೆಗೆ. ಇವಾಗ ಟೈಮ್ ಬಂದು 9 ಗಂಟೆ ಆಗಿಬಿಟ್ಟಿದೆ. ಗೊಂಬೆ ಪಾಪು ಎಲ್ಲ ಎದ್ದಿದ್ದಾಯಿತು. ಬಟ್ ಸ್ವಲ್ಪ ನಿಧಾನನೇ ಮಧ್ಯ ಪಾಪುಗೆ ಫೀಡ್ ಮಾಡಿಸೋದೆಲ್ಲ ಇರುತ್ತಲ್ವ. ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಇಲ್ಲಾಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಬಟ್ ಆದ್ರೂ ಪರವಾಗಿಲ್ಲ, ಒಂದು ಟೈಮಿಂಗ್ಸ್ ಕರೆಕ್ಟಾಗಿ ಮಾಡಿದ್ದೀನಿ. ಸಮಾಧಾನ ಆಯಿತು ಇವಾಗ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳದ್ದು ಸಹ ನಿದ್ದೆ ಎಲ್ಲ ಆಗಿತ್ತು. ಅವಾಗ ತಾನೇ ಎದ್ದು ಬಂದಿದ್ದರು. ಇನ್ನು ಅವ್ರ ಜೊತೆಗೆ ಸ್ವಲ್ಪ ಟೈಮ್ನ ನಾನು ಸ್ಪೆಂಡ್ ಮಾಡ್ತಾಯಿದ್ದೆ. ಹಾಗೆಯೇ ಇಲ್ಲಿ ಮಮ್ಮಿ ಕೇಳ್ತಾಯಿದ್ರು ತಮ್ಮ ಏನು ಕೊಡ್ತೀರಂತ. ಯಾವಾಗಲೇ ಕೇಳಲಿ, ನನ್ನ ಮಗಳನ್ನ ರೇಗ್ಸೋದಕ್ಕೆ ಅಂತಲೇ ನಾವು ಜಾಸ್ತಿ ಕೇಳ್ತಾ ಇರ್ತೀವಿ. ಪಾಪು ಅಂದರೆ ತುಂಬಾ ಇಷ್ಟ ನನ್ನ ಮಗಳಿಗಂತೂ. ಕೊಟ್ಬಿಡಿ, ಎತ್ಕೊಂಡು ಹೋಗ್ಬಿಡ್ತೀನಿ, ಎಲ್ಲರೂ ಊರಿಗೆ ತೊಗೊಂಡೋಗಿ ಕೊಟ್ಬಿಡೋಣ, ತಾತಂಗೆ ಕೊಟ್ಬಿಡೋಣ, ಅಜ್ಜಿ ಕೊಟ್ಬಿಡೋಣ ಅಂದರೆ ಇಲ್ಲ ಕೊಡಲ್ಲ ಅಂತ ವಾದನೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರ ಕಾನ್ವರ್ಸೇಷನ್ಸ್ ಕೇಳೋದಕ್ಕೆ. ಅದು ಇವಾಗೆಲ್ಲ ನೀಟಾಗಿ ಒಂದು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಕೊಡಲ್ಲ ಅಂತೆಲ್ಲ ಇದು ಮಾಡಿಕೊಂಡು ನಗಾಡಿಕೊಂಡು ಆಟ ಆಡ್ತಿದ್ರು ನನ್ನ ಮಗಳು. ಹಾಗೆಯೇ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆಗೂ ಸಹ ಎದ್ದಾಗಿಂದ ಇವತ್ತು ಮಾತೇ ಆಡಿಸಲಿಲ್ಲ ನನ್ನ ಮಗನ್ನ. ಮಮ್ಮಿ ಎತ್ಕೊಂಡು ಕೂತ್ಕೊಂಡಿದ್ರು. ಕೈನ ಈ ರೀತಿ ಪಕ್ಕಕ್ಕೆ ಹೋದರೆ ಏನಾದರೂ ಸಿಕ್ಕಲಿ ಅವನಿಗೆ, ಕೈ ಅಥವಾ ಬಟ್ಟೆ ಏನು ಸಿಕ್ಕಿದ್ರೂ ಈ ಥರ ಟೈಟಾಗಿ ಇಟ್ಕೊಂಡು ಬಿಡ್ತಾನೆ, ಬಿಡೋದೇ ಇಲ್ಲ. ಅದೇನೋ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಮಕ್ಕಳು ಆಟ ಆಡ್ತಿದ್ರೆ. ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಂತೂ ಟೈಮ್ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ನಡುವೆ ನನ್ನ ಮಗಳೂ ಸೇರ್ಕೊಂಡಿರ್ತಾರೆ ಜೊತೆಗೆ. ಹಾಗೆಯೇ ಅವನಿಗೆ ಆವಾಗೆಲ್ಲ ಜಾಸ್ತಿ ಸೊಳ್ಳೆ ಕಚ್ತಾ ಇರಲಿಲ್ಲ. ಬಟ್ ಇವತ್ತಿನ್ನು ತುಂಬಾ ಸೊಳ್ಳೆ ಬೇರೆ ಕಚ್ಬಿಟ್ಟಿತ್ತು. ನೋಡು, ಅದೊಂದು ಚೂರು ಏನಾದರೂ ಕಚ್ಚಿದ್ರೆ ಸಾಕು, ಫುಲ್ಲು ರೆಡ್ಡಾಗಿ ಅದು ಇದೆಲ್ಲ ಆಗಿ ಇಳಿಯೋ ತನಕನೂ ಅವನಿಗೆ ಮಾರ್ಕ್ ಹೋಗಲ್ಲ. ಹಾಗೆಯೇ ತೊಟ್ಲಲ್ಲಿ, ಇದು ನನ್ನ ಮಗಂದು ತೊಟ್ಲು, ತೊಟ್ಲಿಗೆಲ್ಲ ಫುಲ್ಲು ಬಟ್ಟೆ ಎಲ್ಲ ಕಟ್ಟಿದ್ವಿ ಅವನಿಗೆ ಸಾಫ್ಟಾಗಿ ಸಿಕ್ಕಲಿ ಅಂತ. ತುಂಬ ದಿನ ಆಗಿತ್ತು, ಎಲ್ಲ ಕೊಳೆ ಆಗಿತ್ತು ಅಂತ ಹೇಳಿ ಬಿಚ್ಚಿಬಿಟ್ಟು ಮಮ್ಮಿ ಅದನ್ನೆಲ್ಲ ವಾಶ್ ಮಾಡ್ಲಿಕ್ಕೆ ಹಾಕಿದ್ರು. ಏನಂದರೆ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ, ಮಗುನು ಮಲ್ಕೊಳ್ಳೋದಕ್ಕೆ ಇರಿಟೇಷನ್ ಆಗೋಲ್ಲ. ಇದು ಬಂದು ವಿಟಮಿನ್ D3 ಸಿರಪ್ಪು ನನ್ನ ಮಗನಿಗೆ ಮಾರ್ನಿಂಗ್ ಟೈಮ್ ಹಾಕಲಿಕ್ಕೆ. ನನ್ನ ಮಗ ಹುಟ್ಟಿದ ಹಾಸ್ಪಿಟಲಲ್ಲೇ ಡಾಕ್ಟ್ರು ಇದನ್ನು ಸಜೆಸ್ಟ್ ಮಾಡಿದರು. ಮಾರ್ನಿಂಗ್ ಟೈಮಲ್ಲಿ ಡೈಲಿ 1 ml ಹಾಕಲಿಕ್ಕೆ ಹೇಳಿದ್ದಾರೆ. ಅಂದರೆ ನಾವು ಪಾಪುನ ಹುಟ್ಟಿದ ತಕ್ಷಣವೇ ಆದಷ್ಟು ಹೊರಗಡೆ ಎಲ್ಲ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಬಿಸಿಲನ್ನು ತೋರಿಸ್ತಾ ಇರ್ತೀವಿ. ಬಟ್ ಆದ್ರೂ ವಿಟಮಿನ್ D3 ಸಿರಪ್ ಹಾಕೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ. ಇನ್ನು ನನ್ನ ಮಗಳು ಆಟ ಆಡ್ತಾಯಿದ್ಲು, ತೊಟ್ಲಲ್ಲಿ ಮಲ್ಕೋಬೇಕು ಅಂತ ಹೇಳಿ. ತೂಗಬೇಕಾ ಪಾಪುನ ನೀವು? ಎಳೆ ಪಾಪುನ ತಮ್ಮಯ್ಯ ಬೇಡ, ತಮ್ಮಯ್ಯ ಮಲ್ಕೋಬಾರ್ದಾ? ಚಿಕ್ಕ ಪಾಪುನ ನೀವು ಇಲ್ಲೇ ಪಾಚುತ್ತೀರಾ? ಇಲ್ಲೇ ಪಾಚ್ಕೊಂಡಿರಿ ಆಯಿತಾ? ನೋಡಿ, ಪಾಪು ಅಳ್ತಾ ಇದ್ದಾನೆ. ಅಕ್ಕ ನನ್ನ ತೊಟ್ಲಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ತಮ್ಮಯ್ಯ ಅಳ್ತಿದ್ದಾನೆ. ತಮ್ಮಯ್ಯನೂ ಕೊಡ್ಲಾ? ಮಲ್ಗಿಸ್ಕೋತೀರಾ? ಏನದು ಬಾಯಿ ಹತ್ರ ಎಲ್ಲ ಕೈ ಹಾಕ್ಕೊಂಡು ತೆಗೀರಿ. ತಮ್ಮಯ್ಯನೂ ಕೊಡ್ಲಾ ಅಮ್ಮ? ಪಾಪು ಕೊಡ್ಲಾ? ಅಲ್ಲಿಗೆ ಕೊಡ್ಲಾ? ಇಬ್ರಿಗೂ ಇಡ್ಸಲ್ಲ ಮಗನೇ, ತೂಗಬೇಕಾ ಹಿಂಗೆ? ಬನ್ನಿ ಸಾಕು. ಕಮ್ ಬಾ. ಬರಲ್ಲ, ಬಾಯಿ ಹತ್ರ ಎಲ್ಲ ಕೈ ಹಾಕೋಬಾರ್ದು. ಬಾ, ಬನ್ನಿ. ಇನ್ನು ಪಾಪು ಅಳ್ತಾ ಇದ್ದಾನೆ, ತಮ್ಮಯ್ಯ ಅಳ್ತಾ ಇದ್ದಾನೆ. ನೀವು ಮಲ್ಕೊಂಡಿದ್ದೀರ ಮಗನೇ. ನೀವು ಪಾಪು ಇದ್ರಲ್ಲ, ಟಾಣಿ ಪಾಪು ಹೋಗಿದ್ರಲ್ಲ, ಆವಾಗ ನೀವು ಮಲ್ಕೊಂಡಿದ್ರಿ ತೊಟ್ಲಲ್ಲಿ. ತಮ್ಮಯ್ಯ ಇದ್ದನಲ್ಲ ಹಂಗಾಗಿದ್ದಾಗ ನೀವು ಪಾಚ್ಕೊಂಡಿದ್ರಿ, ಗೊತ್ತಾ? ಏನು? ಹಾಗೆಯೇ ನನ್ನ ಮಗಳನ್ನ ಸಹ ಫ್ರೆಶ್ ಅಪ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಇದು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದಂತಹ ಡ್ರೆಸ್ಸು. ಇದು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕಲರ್ ಕಾಂಬಿನೇಷನ್ನ ನೋಡಿ ಬುಕ್ ಮಾಡ್ಕೊಳ್ತೀನಿ ನಾನು. ಕ್ವಾಲಿಟಿನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು ಇದು. ಎಲ್ಲನೂ ಹಾಕಿ ನನ್ನ ಮಗಳನ್ನ ಒಂದು ಕಡೆ ಕೂರಿಸಿ ರೆಡಿ ಮಾಡೋದೇ ಒಂದು ದೊಡ್ಡ
ಎಷ್ಟು ಸಾಹಸ ಮಾಡ್ದಂಗೆ ನನಗೆ. ಏನಂದರೆ ನನ್ನ ಮಗಳು ಎಲ್ಲೂ ಒಂದು ಕಡೆ ಕೂರಲ್ಲ. ಮತ್ತು ನಾನೊಂದು ಕ್ರೀಮ್ ಆಗಲಿ ಪೌಡರ್ ಆಗಲಿ ಕೈಗೆ ಎತ್ಕೊಳ್ತು ಅಂದರೆ ಸಾಕು ಓಡಿ ಹೋಗೋದ್ರಲ್ಲೇ ಇರ್ತಾರೆ. ಏನೇ ಆದರೂ ಮಕ್ಕಳಂತೂ ಚಿಕ್ಕ ಮಕ್ಕಳಲ್ಲಿ ತುಂಬಾ ಹೇಗೆ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಕ್ಯೂಟ್ ಆಗಿರ್ತಾರೆ. ಇನ್ನು ಬೆಳೀತಾ ಅಂತೂ ಹೇಳಿದ ಮಾತು ಒಂಚೂರನ್ನೂ ಕೇಳಲ್ಲ. ಇದು ನನ್ನ ಮಗಳು ಡ್ರೆಸ್ ಹಾಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಅವಳಿಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಹೇಳಿ ಮಾಡಿಸ್ದಂಗಿತ್ತು. ನಾನು ಏನೇ ತೊಗೊಂಡ್ರು ಈ ಥರ ಕಲರ್ಸ್ನ ನೋಡೇ ತೊಗೊಳ್ಳೋದು. ಹಾಗೆಯೇ ಇನ್ನು ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಈಸಿಯಾಗಿ ಬೇಗ ಆಗುತ್ತೆ ಅಂದರೆ ಟೊಮೆಟೊ ಬಾತ್ ಅಲ್ವಾ, ಟೊಮೆಟೊ ಬಾತ್ನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 5-6 ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಒಂದು 4 ಟೊಮೆಟೊನ ನಾನು ರುಬ್ಬಲಿಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು 4 ಪೀಸಷ್ಟು ಚಕ್ಕೆ, ಒಂದು 5-6 ಲವಂಗನ ಸಹ ಜೊತೆಗೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತರ್ತರಿ ಇದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಉಳಿದಿದ್ದಂತಹ 2 ಟೊಮೆಟೊನ ನಾನು ಈ ರೀತಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಇನ್ನೊಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು, ನಿನ್ನೆ ಕಟ್ ಮಾಡಿ ಎತ್ತಿಟ್ಟಿದ್ದೆ. ಇನ್ನು ಹಾಳಾಗುತ್ತೆ ಅಂತ ಹೇಳಿ ಸರಿ ಟೊಮೆಟೊ ಬಾತ್ಗೆ ಹಾಕಿಬಿಡೋಣ ಅಂತ ಕಟ್ ಮಾಡಿಕೊಂಡೆ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೊಮೆಟೊ ಬಾತ್ ಟೇಸ್ಟೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆಯೇ ಪಲಾವ್ ಐಟಮ್ಸ್ ಏನೇನಿರುತ್ತಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಈರುಳ್ಳಿನ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಬೇಕಾದ್ರೂ ಹೆಚ್ಕೋಬೋದು. ಇನ್ನೂ ಒಂದು ಎಕ್ಸ್ಟ್ರಾ ಈರುಳ್ಳಿ ಹಾಕ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಹಾಗಾಗಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ಟೊಮೆಟೊನ ರುಬ್ಕೊಂಡ್ವಲ್ಲ ಅದ್ರ ಜೊತೆಗೇ ಸ್ವಲ್ಪ ಶುಂಠಿ ಹಾಗೆಯೇ ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಕಟ್ ಮಾಡಿರೋಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಒಂದು 2 ಟೊಮೆಟೊ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸಹ ನಾನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ನೀಟಾಗಿ ಮೆತ್ತಗಾಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಬ್ಬೋಕ್ಕೂ ಹಾಕಿ ಮತ್ತು ಟೊಮೆಟೊನ ಹೀಗೆ ಕಟ್ ಮಾಡಿ ಹಾಕಿರೋದ್ರಿಂದ ಟೊಮೆಟೊ ಸ್ವಲ್ಪ ಬಾಯಿಗೂ ಚೆನ್ನಾಗಿ ಸಿಗ್ತಾ ಇರುತ್ತೆ. ಈಗ ರುಬ್ಬಿರೋ ಮಿಶ್ರಣನೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿಯೇ ನಾನು ರುಬ್ಕೊಂಡು ಬಂದಿದ್ದೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಚಿಟಿಕೆ ಅರಿಶಿನದ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಗರಂ ಮಸಾಲೆನೂ ಸಹ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ರುಬ್ಲಿಕ್ಕೇನೆ ಚಕ್ಕೆ ಲವಂಗನ ಸೇರಿಸಿರೋದ್ರಿಂದ ಗರಂ ಮಸಾಲ ಹಾಕಿದರೆ ತುಂಬ ಮಸಾಲೆ ಅನಿಸುತ್ತೆ ಅಂತ ಹೇಳಿ ನಾನು ಹಾಕ್ತಾಯಿಲ್ಲ. ಬೇಕಂದರೆ ಒಂದು ಅರ್ಧ ಸ್ಪೂನ್ ಅದನ್ನು ಸೇರಿಸ್ಕೋಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಆಲ್ರೆಡಿ ನಾನು ತೊಳೆದು ಒಂದು 5 ನಿಮಿಷ ನೆನೆಸಿಟ್ಟಿರೋ ಅಂತಹ ಅಕ್ಕಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನಾವು ಅಡುಗೆ ಮಾಡೋದಕ್ಕಿಂತ ಒಂದು 5 ನಿಮಿಷ ಅಥವಾ 10 ನಿಮಿಷ ಈ ರೀತಿ ನೆನೆಸಿಟ್ಟು ಅಡುಗೆ ಮಾಡೋದ್ರಿಂದ ಅನ್ನನೂ ತುಂಬಾ ಸಾಫ್ಟಾಗಿ ಉದ್ರುದ್ರಾಗಿ ಬರುತ್ತೆ. ಮತ್ತು 1-2 ನಿಮಿಷ ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೊಂಡು 1ಕ್ಕೆ 2 ಅಳತೆ ಹಾಗೆ ನೀರನ್ನು ಸಹ ಸೇರಿಸ್ಕೊಂಡು ನಾನು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ತುಂಬಾ ಸೂಪರಾಗಿರುವಂತಹ ಟೊಮೆಟೊ ಬಾತ್ ಬೇಗ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಟೊಮೆಟೊ ಬಾತು. ಏನು ಕುಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಅಥವಾ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಇದ್ದಾಗ ಈ ರೀತಿ ತುಂಬಾ ಇನ್ಸ್ಟಂಟಾಗಿ ಟೊಮೆಟೊ ಬಾತನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನಂತೂ. ನೀವು ಸಹ ಇದೇ ರೀತಿ ಫಾಲೋ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ನಾನು ಸಹ ತಿಂಡಿನ ತಿಂದ್ಕೊಂಡ್ಬಿಟ್ಟೆ. ಮಮ್ಮಿ ಪಾಪನ ಎತ್ಕೊಂಡಿದ್ರು. ಜೊತೆಗೆ ಹಾಗೆಯೇ ನನ್ನ ಮಗಳಿಗೂ ಸಹ ಟಿಫನ್ನ ಮಾಡಿಸ್ಕೊಂಡು ನಾನು ತಿಂಡಿನ ಮುಗಿಸ್ಕೊಂಡೆ. ಟೊಮೆಟೊ ಬಾತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಖಾರ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿದ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಹುರ್ದಕ್ಕಿ ತಂಬಿಟ್ಟು ಮಾಡ್ತಾರೆ. ನಮ್ಮ ಕಡೆಯೂ ಅಂದರೆ ನೈವೇದ್ಯಕ್ಕೆಲ್ಲ ಏನೂ ಇಡೋಲ್ಲ, ಜಸ್ಟ್ ಹಾಗೆಯೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಸ್ನ್ಯಾಕ್ಸ್ಗೆಲ್ಲ ಮಾಡಿಕೊಟ್ರೆ. ನನಗೂ ತುಂಬ ಇಷ್ಟ. ಹಳ್ಳಿಗಳ ಕಡೆ ಎಲ್ಲ ಹಬ್ಬ ಬಂದರೆ, ಊರ ಹಬ್ಬಗಳು ಬಂದರೆ ಒಂಥರ ತುಂಬ ಚೆನ್ನಾಗಿ ಮಾಡ್ತಾರೆ. ಹಸಕ್ಕಿ ತಂಬಿಟ್ಟು, ಊರಕ್ಕಿ ತಂಬಿಟ್ಟು ಅಂತ 2 ಟೈಪಲ್ಲಿ ಮಾಡ್ತಾರೆ. ನಾನಿವತ್ತು ಊರಕ್ಕಿ ತಂಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ತಿನ್ನೋಕ್ಕೆ ತುಂಬಾ ಚೆನ್ನಾಗೂ ಇರುತ್ತೆ. ಮತ್ತು ಬೆಲ್ಲ ಹಾಕಿ ಮಾಡಿರೋದ್ರಿಂದ ನಾನು ತಿನ್ಬೋದು.
ಫಸ್ಟ್ ಟೈಮು ಬಾಣಂತನ ಅಂದರೆ ಒಂಥರ ಬಾಯಿ ಕಟ್ಟು ಹಾಕ್ದಂಗೆ ಅಂತಲೇ ಹೇಳ್ತಾರಲ್ಲ, ಏನೂ ಕೊಡ್ತಾ ಇರಲಿಲ್ಲ. ನಾನೇನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಬರೋದು ಅಡುಗೆ ಮನೇಲಿ ಬೆಲ್ಲ ಎತ್ಕೊಳ್ಳೋದು, ತಿನ್ನೋದು ಇಷ್ಟೇ ಮಾಡ್ತಿದ್ದೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರ್ತಾ ಇರಲಿಲ್ಲ. ಇಲ್ಲಾಂದರೆ ಒಂಚೂರು ಕೊಬ್ಬರಿ, ಒಂಚೂರು ಬೆಲ್ಲ ಇಷ್ಟೇ ತಿಂತಾಯಿದ್ದೆ. ಆಲ್ಮೋಸ್ಟ್ ಒಂದು 4 ಮಂತ್ಸ್ ಕಂಪ್ಲೀಟ್ ಆಗೋ ತನಕನೂ ಏನಂದರೆ ಏನೂ ಕೊಟ್ಟಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಸ್ವಲ್ಪ, ಯಾಕೆಂದರೆ ಕಂಟಿನ್ಯೂಸ್ ಇದೇ ಥರ ಇದ್ದರೆ ಮಗುಗೆ ಅಡ್ಜಸ್ಟ್ ಆಗೋಲ್ಲ. ಸ್ವಲ್ಪ ಸ್ವಲ್ಪನೇ ತಿಂದ್ಕೊಂಡು ಬಂದರೆ ಪಾಪುಗೂ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಒಂದೊಂದು ಚೂರು ಮಿಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಮ್ಮಿನೇ ಎಲ್ಲ ತಿನ್ಬೋದು, ಒಂದೊಂದು ಚೂರು ತಿನ್ನು ಅಂತೆಲ್ಲ ಹೇಳಿದ್ದಾರೆ. ಇವಾಗ ಬೆಲ್ಲ ಹಾಕಿರೋದ್ರಿಂದ ನಾನೇ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡಬೇಕು. ಬರುತ್ತೆ ಚೆನ್ನಾಗೇ. ಸುಮಾರು ದಿನ ಆಯ್ತಲ್ಲ ಮಾಡಿ, ಅದಕ್ಕೋಸ್ಕರ ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಅಂತ. ನನ್ನ ಮಕ್ಕಳಿಗೆ ನಾನು ಕೊಬ್ಬರಿನ ತುರ್ಕೊಳ್ತಾ ಇದ್ದೆ. ತೀರಾ ಸಣ್ಣಗೆ ಬಂದ್ರೂ ಚೆನ್ನಾಗಿರಲ್ಲ ಅಂತ ಹೇಳಿ ಮೀಡಿಯಮ್ ಇದ್ರಲ್ಲೇ ಕೊಬ್ಬರಿನ ನಾನು ತುರ್ಕೊಳ್ತಾ ಇದ್ದೆ. ಆ ತೆಂಬಿಟ್ಟನ್ನ ತಿನ್ನಬೇಕಂದ್ರೆ ಮಧ್ಯದಲ್ಲಿ ಬಾಯಿಗೆ ಸಿಗಬೇಕು ಕೊಬ್ಬರಿ, ಅಷ್ಟು ಮೀಡಿಯಮಾಗಿ ಕೊಬ್ಬರಿನ ಸಹ ತುರ್ಕೊಂಡೆ. ಹಾಗೆಯೇ ಇಲ್ಲಿ 1 ಕಪ್ನಷ್ಟು ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನೂ ಹಾಕಬಾರ್ದು, ಹಾಗೆಯೇ ಡ್ರೈ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಕೆಂಪುಗೆ ಹಾಗೆಯೇ ಒಂದೊಳ್ಳೆ ಘಮ ಬರೋ ತನಕ ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ. ಮತ್ತು 1/4 ಕಪ್ನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಬೇಕು ಅಂದರೆ 1 ಕಪ್ಗೆ 1 ಕಪ್ಪಷ್ಟು ಹುರ್ಗಡ್ಲೆ, ಅಕ್ಕಿ ಎಷ್ಟು ಹಾಕಿರ್ತೀವೋ ಅದೇ ಕಪ್ನಲ್ಲಿ ಹುರ್ಗಡ್ಲೆನೂ ಸಹ ತೊಗೊಳ್ಬೋದು. ಬಟ್ ನಾನು 1/4 ಕಪ್ನಷ್ಟು ಆದರೆ ಸಾಕು ಅಂತ ಹೇಳಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಕಡಲೆ ಬೀಜನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಕಡಲೆ ಬೀಜದ ಹಸಿ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಟವ್ನ ಆಫ್ ಮಾಡಿ ಅದೇ ಬಾಣಲಿ ಬಿಸಿ ಇರೋದಕ್ಕೇ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಹಾಗೆಯೇ ಬಿಸಿ ಹಿಡೀಲಿ ಅಂತ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಕ್ಕಿ ಎಷ್ಟು ತೊಗೊಂಡಿದ್ವಲ್ಲ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡು ಅದ್ರ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ನೀಟಾಗಿ ಕರಗಲಿಕ್ಕೆ ಬಿಡ್ತಾಯಿದ್ದೀನಿ. ಏನಂದರೆ ಬೆಲ್ಲದ ಪಾಕನ ತೆಗೆದು ಸಹ ಮಾಡ್ತಾರೆ ಉರಕ್ಕಿ ತೆಂಬಿಟ್ಟು ಅಂದರೆ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಪಾಕ ತೆಗೆದು ನನಗೆ ಕೆಲವೊಂದು ಸರಿ ನೀಟಾಗಿ ಬರಲಿಲ್ಲ, ಅದಕ್ಕೆ ನಾನು ಈ ವಿಧಾನದಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಮತ್ತು ರುಬ್ಬಲಿಕ್ಕೆ ಒಂದು 4-5 ಏಲಕ್ಕಿನ ಜೊತೆಗೆ ಸೇರಿಸ್ಕೊಂಡು ಅಕ್ಕಿ ಹಾಗೆಯೇ ಹುರ್ಗಡ್ಲೆನ ಈ ರೀತಿ ಪೌಡರ್ ಮಾಡ್ಕೊಂಡು ಬಂದೆ. ಬೇಕಂದರೆ ಇನ್ನೂ ನುಣ್ಣಗೆ ರುಬ್ಕೋಬೋದು, ನಾನು ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಂಡಿದ್ದೀನಿ. ಇನ್ನು ಕಡಲೆ ಬೀಜನೂ ಅಷ್ಟೇ ಹುರಿದಿಟ್ಟಿದ್ವಲ್ಲ ಅದನ್ನು ಸಿಪ್ಪೆ ಎಲ್ಲ ತಗೊಂಡು ಒಂದು 2 ಭಾಗ ಆಗೋ ಥರ ಈ ರೀತಿ ರುಬ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನೂ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಕಡಲೆ ಅದನ್ನು ಹಾಕ್ಕೊಂಡು ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸಿಟ್ಕೊಂಡಿರೋಂತಹ ನೀರನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ, ನಿಧಾನವಾಗಿ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಮಿದ್ದಿಸ್ಕೋಬೇಕು. ಮಿದ್ದಿಸ್ಕೊಂಡು ನೋಡ್ಕೋಬೇಕಾಗುತ್ತೆ ಸ್ವಲ್ಪ ಬೆಲ್ಲದ ನೀರು ಬೇಕಾ ಸಾಕಾ ಅಂತ ಹೇಳಿ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗಿಬಿಡುತ್ತೆ, ನೋಡ್ಕೊತಾ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಒಂದೊಂದೇ ಉಂಡೆಗಳನ್ನ ನಾನು ಕಟ್ಕೊಂಡೆ. ಮೀಡಿಯಮ್ ಸೈಜ್ದಾದರೆ ಈ ರೀತಿ ಕಟ್ಕೋಬೇಕು. ಇನ್ನೂ ಸ್ವಲ್ಪ ದಪ್ಪಕ್ಕೆ ಕಟ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಊರ ಕಡೆ ಎಲ್ಲ ಇನ್ನೂ ಸ್ವಲ್ಪ ದಪ್ಪಕ್ಕೆ ಕಟ್ತಾರೆ ತೆಂಬಿಟ್ಟು ಅಂದರೆ. ಬಟ್ ನಾನಿಲ್ಲಿ ನನ್ನ ಮಗಳಿಗೆಲ್ಲ ಕೊಡೋದ್ರಿಂದ ಹೀಗೇ ಒಂದು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡಿಕೊಂಡೆ. ನೋಡಿದ್ರಿ ಅಲ್ವಾ, ಎಷ್ಟು ದಿನ ಇದ್ರೂ ಇದು ಏನೂ ಕೆಡೋದಿಲ್ಲ, ಇಡೋದಕ್ಕೂ ಆಗೋದಿಲ್ಲ, ಬೇಗನೆ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ತೆಂಬಿಟ್ಟು. ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆಯೇ ನಿಮ್ಮ ಆತ್ಮೀಯರಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ನಮಸ್ಕಾರ.